ಎಲ್ಲ ವೀಕ್ಷಕರ ಗಮನಕ್ಕೆ ಒಂದು ವಿಷಯ. ಇಂದಿನಿಂದ ನನ್ನ ವಿಡಿಯೋವನ್ನು ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕನ್ನಡ ಕ್ವಿಜ್ ಭಂಡಾರಕ್ಕೆ ಅತಿ ಹೆಚ್ಚು ಕಾಮೆಂಟ್ ಮಾಡಿದವರಿಗೆ ಈ ತಿಂಗಳ ಕೊನೆಯಲ್ಲಿ 2000 ಮೊತ್ತವನ್ನು ಹಾಕಿ ಸ್ಕ್ರೀನ್ಶಾಟನ್ನು ಪೋಸ್ಟ್ ಮಾಡಲಾಗುತ್ತದೆ. ನೀವು ಕೂಡ ಮೊಬೈಲ್ನಿಂದ ಹಣ ಗಳಿಸಬೇಕೇ? ಹಾಗಾದರೆ ಮಾಡಬೇಕಾದುದು ಬರೀ ಇಷ್ಟೇ. ನನ್ನ ಯೂಟ್ಯೂಬ್ ವಿಡಿಯೋವನ್ನು ಪ್ರತಿನಿತ್ಯ ನಿಮ್ಮ ಮೊಬೈಲ್ ಬಳಸಿ ಎಲ್ಲರಿಗೂ ಶೇರ್ ಮಾಡಿ. ನಂತರ ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಪ್ರತಿನಿತ್ಯ ಹಾಕುವ ಪೋಸ್ಟಿಗೆ ಕಾಮೆಂಟ್ ಮಾಡಿ. ಇಷ್ಟು ಮಾಡಿದರೆ ತಿಂಗಳ ಕೊನೆಯಲ್ಲಿ ಅತಿ ಹೆಚ್ಚು ಶೇರ್ ಮಾಡಿ ಕಾಮೆಂಟ್ ಮಾಡಿದವರ ಕೈಯಲ್ಲಿ 2000 ರೂಪಾಯಿಗಳು. ನೀವು ಕೂಡ ಇದರಲ್ಲಿ ಭಾಗಿಯಾಗಿ ಹಣವನ್ನು ಗಳಿಸಿ. ಹಾಗೆ ನನ್ನ ಎಲ್ಲ ವೀಕ್ಷಕರಿಗೂ ಆಲ್ ದ ಬೆಸ್ಟ್, ಶುಭವಾಗಲಿ. ವಿಶೇಷ ಸೂಚನೆ, ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗುವುದು. ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್. ಕ್ವಿಜ್ ಅನ್ನು ಓದುತ್ತಿರುವವರು ಗೀತಾಂಜಲಿ. ರಸಪ್ರಶ್ನೆಯು ಒಂದು ರೀತಿಯ ಮನೋರಂಜನೆಯ ಆಟವಾಗಿದೆ. ಹಾಗೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಇದು ತುಂಬಾನೇ ಸಹಕಾರಿಯಾಗಿದೆ. ಗಂಡ ಸತ್ತವರು ಎಲ್ಲ ಪೂಜೆಗಳನ್ನು ಮಾಡಬಹುದಾ? ಯಾವುದಾದರೂ ನಿಯಮಗಳನ್ನು ಪಾಲಿಸಬೇಕಾ ಎಂದು ತಿಳಿದುಕೊಳ್ಳೋಣ ಬನ್ನಿ. ಗಂಡ ಸತ್ತ ಸ್ತ್ರೀಗಳಲ್ಲೂ ಸಹ ಅಮ್ಮನವರನ್ನು ಕಾಣಬೇಕೆಂದು ಶಾಸ್ತ್ರ ಹೇಳುತ್ತದೆ. ನಾವು ಯಾರ ಮನಸ್ಸಿಗೂ ಘಾಸಿಗೊಳಿಸಬಾರದು. ಚುಚ್ಚು ಮಾತು ನಡವಳಿಕೆ ಸಲ್ಲದು, ನೆನಪಿಡಿ. ಮುಖ್ಯವಾಗಿ ಮುತ್ತೈದೆ ಎಂದರೆ ಅವರ ಬಳಿ ಈ 5 ವಸ್ತುಗಳು ಇರಬೇಕಂತೆ. ಅವುಗಳು ಏನೆಂದರೆ ಅರಶಿನ ಕುಂಕುಮ, ಹೂಗಳು, ಬಳೆಗಳು, ಕಾಲುಂಗುರ ಹಾಗೂ ಮಂಗಳಸೂತ್ರ. ಈ 5 ಮುತ್ತುಗಳು ಯಾರ ಹತ್ತಿರ ಇರುತ್ತದೆಯೋ ಅವರನ್ನೇ ಮುತ್ತೈದೆಯರು ಎಂದು ಕರೆಯುತ್ತಾರೆ. ಆದ್ದರಿಂದಲೇ ಸುವಾಸಿನಿಯರು ಅಂದರೆ ಮುತ್ತೈದೆಯರ ಮೈ ಮೇಲೆ ಯಾವಾಗಲೂ ಈ 5 ವಸ್ತುಗಳು ಇರಬೇಕೆಂದು ನಮ್ಮ ಪುರಾಣಗಳು ಹೇಳುತ್ತವೆ. ಒಂದು ವೇಳೆ ವಿಧಿವಶಾತ್ ಗಂಡ ಮೃತಪಟ್ಟರೆ ಯಾವ ವಸ್ತುಗಳನ್ನು ತೆಗೆಯಬೇಕು? ಇದು ಅನೇಕರಿಗೆ ಕಾಡುವಂತಹ ಪ್ರಶ್ನೆಯಾಗಿದೆ. ಗಂಡ ಸತ್ತ ನಂತರ ತೆಗೆಯಬೇಕಾದುದು ಕೇವಲ 2 ವಸ್ತುಗಳು ಮಾತ್ರ. ಅವು ಯಾವುದೆಂದರೆ, ಒಂದನೆಯದಾಗಿ ಮಂಗಳಸೂತ್ರ ಹಾಗೂ ಎರಡನೆಯದಾಗಿ ಕಾಲುಂಗುರ. ಅರಿಶಿನ ಕುಂಕುಮ, ಹೂಗಳು, ಬಳೆಗಳನ್ನು ಎಂತಹ ಪರಿಸ್ಥಿತಿಯಲ್ಲೂ ಯಾರೇ ಏನು ಹೇಳಿದರೂ ತೆಗೆಯಬಾರದು. ಈ ವಿಷಯ ತುಂಬಾ ಜನಕ್ಕೆ ತಿಳಿದಿಲ್ಲ. ಗಂಡ ಸತ್ತು ಪಾಪ ಆ ಹೆಣ್ಣು ಕಣ್ಣೀರು ಹಾಕುತ್ತಿದ್ದರೆ ಆಕೆಯನ್ನು ಎಳೆದುಕೊಂಡು ಹೋಗಿ ಬಲವಂತವಾಗಿ ಹಣೆಯಲ್ಲಿರುವ ಬೊಟ್ಟು ಒರೆಸಿ, ರಕ್ತ ಬರುವಂತೆ ಬಳೆಗಳನ್ನು ಒಡೆದು ಹಾಕಿ, ತಲೆಯಲ್ಲಿರುವ ಹೂಗಳನ್ನು ಕಿತ್ತು ಹಾಕಿ ರಾಕ್ಷಸತ್ವವನ್ನು ಪ್ರದರ್ಶಿಸುತ್ತಾರೆ. ಇದು ಯಾವ ಪುರಾಣದಲ್ಲೂ ಹೇಳಿಲ್ಲ, ಯಾವ ಧರ್ಮಶಾಸ್ತ್ರದಲ್ಲೂ ತಿಳಿಸಿಲ್ಲ. ಇದೆಲ್ಲ ಕೆಲ ಅಜ್ಞಾನಿಗಳು ಮಾಡುತ್ತಿರುವ ನೀಚ ಕೆಲಸಗಳು. ಯಾವಾಗಲೂ ಗಂಡ ಸತ್ತ ನಂತರ ತೆಗೆಯಬೇಕಾದ ವಸ್ತುಗಳು ತಾಳಿ ಮತ್ತು ಕಾಲುಂಗುರ ಮಾತ್ರ. ಹೂ, ಅರಶಿನ ಕುಂಕುಮ, ಬಳೆಗಳು ಎಂಬುದು ಗಂಡನಿಂದ ಬಂದಿರುವುದಲ್ಲ. ಅದು ತವರು ಮನೆಯಿಂದ ಬಂದಿರುವಂತಹದ್ದು. ತಂದೆ ತಾಯಿ ಕೊಟ್ಟಿರುವಂತಹ ಸೌಭಾಗ್ಯ ಅದು. ಮದುವೆ ಮುಂಚಿನಿಂದಲೂ ಕೂಡ ಹೆಣ್ಣು ಮಕ್ಕಳು ಹೂ, ಅರಶಿನ ಕುಂಕುಮ, ಬಳೆಗಳನ್ನು ಹಾಕಿಕೊಳ್ಳುತ್ತಾರೆ. ಇದು ಗಂಡ ಕೊಟ್ಟಂತಹ ವಸ್ತುಗಳಲ್ಲ. ಇದೆಲ್ಲ ತೆಗೆದು ಹಾಕಬೇಕಂತ ಯಾವ ಪುರಾಣ ಹೇಳುತ್ತಿದೆ ಅಂತ ನೀವೇ ಹೇಳಿ. ಯಾವಾಗಲೂ ತವರು ಮನೆಯವರು ಕೊಟ್ಟಂತಹ ಸೌಭಾಗ್ಯವನ್ನು ತೆಗೆಯಬಾರದು. ಅದನ್ನೇನಾದರೂ ತೆಗೆದರೆ ತವರು ಮನೆಯವರಿಗೆ ಅನಿಷ್ಟ. ಯಾರೇ ಇಳಿಸಿದರೂ ಅರಶಿನ ಕುಂಕುಮ, ಹೂಗಳು, ಬಳೆಗಳನ್ನು ಯಾವ ಪರಿಸ್ಥಿತಿಯಲ್ಲೂ ತೆಗೆದು ಹಾಕಬಾರದು. ಅರಶಿನವನ್ನು ಆಂಟಿಬಯೋಟಿಕ್ ಅಂತ ನಾವೇ ಹೇಳುತ್ತೇವೆ. ಆದರೆ ಗಂಡ ಸತ್ತ ಹೆಣ್ಣು ಮಕ್ಕಳು ಮಾತ್ರ ಅರಶಿನ ಹಚ್ಚಿಕೊಳ್ಳಬಾರದಂತೆ. ಇದು ಯಾವ ನಿಯಮ? ಇನ್ನು ಕುಂಕುಮ ಆಜ್ಞಾಚಕ್ರಕ್ಕೆ ಪ್ರತೀಕವಾಗಿ ಇಟ್ಟುಕೊಳ್ಳುತ್ತೇವೆ. ಹಾಗಾದರೆ ಗಂಡ ಇದ್ದವರಿಗೆ ಮಾತ್ರ ಆಜ್ಞಾಚಕ್ರ ಇರುತ್ತದಾ? ಗಂಡ ಸತ್ತು ಹೋದವರಿಗೆ ಆಜ್ಞಾಚಕ್ರ ಸತ್ತು ಹೋಗುತ್ತದಾ? ಎಂತಹ ಅಜ್ಞಾನಿಗಳಿದ್ದಾರೆ ಎಂದು ನೀವೇ ಒಂದು ಬಾರಿ ಯೋಚಿಸಿ ನೋಡಿ. ಯಾವಾಗಲೂ ಕೂಡ ನಾವು ಇಂತಹ ದೌರ್ಬಲ್ಯ ಕೆಲಸಗಳಿಗೆ ಪ್ರೋತ್ಸಾಹವನ್ನು ಕೊಡಬಾರದು. ಇನ್ನು ಹೂಗಳ ವಿಷಯಕ್ಕೆ ಬಂದರೆ ಒಂದು ಹೂವನ್ನು ಮಾತ್ರ ಇಟ್ಟುಕೊಳ್ಳಬಾರದೆಂದು ಹಿರಿಯರು ಹೇಳುತ್ತಾರೆ. ಅದು ಮಲ್ಲಿಗೆ ಹೂ. ಇದಕ್ಕೆ ಕಾರಣ ಏನೆಂದರೆ, ಮಲ್ಲಿಗೆ ಹೂವಿನ ಸುವಾಸನೆಗೆ ಕೆಲ ಕೋರಿಕೆಗಳು ನಮ್ಮಲ್ಲಿ ಕಲಗುತ್ತವೆ. ಅಂತಹ ಕೋರಿಕೆಗಳು ಗಂಡ ಸತ್ತ ಹೆಣ್ಣು ಮಕ್ಕಳಿಗೆ ಬರಬಾರದೆಂದು
ಎಂಬ ಕಾರಣದಿಂದ ಮಾತ್ರವೇ ಮಲ್ಲಿಗೆ ಹೂಗಳನ್ನು ಮುಡಿದುಕೊಳ್ಳಬಾರದು ಎಂದು ಹಿರಿಯರು ಹೇಳುತ್ತಾರೆ. ಇನ್ನು ದೇವರನ್ನು ಪೂಜಿಸಿದ ದಾಸವಾಳದ ಹೂಗಳಾಗಲಿ, ಗುಲಾಬಿಯಾಗಲಿ, ಅದೇ ರೀತಿ ತುಳಸಿಯಾಗಲಿ, ಬಿಲ್ವಪತ್ರೆಯಾಗಲಿ ಗಂಡ ಸತ್ತ ಮಹಿಳೆಯರು ಶಿರೋಧಾರಣೆ ಅಂದರೆ ತಲೆಯಲ್ಲಿ ಮುಡಿದುಕೊಳ್ಳಬಹುದು. ಇನ್ನು ಕಾಲುಂಗುರ ಏತಕ್ಕಾಗಿಯೇ ತೆಗೆಯಬೇಕು? ಈಗ ಫ್ಯಾಷನ್ ಅಂತ ಮದುವೆ ಆಗದವರು ಹಾಕಿಕೊಳ್ಳುತ್ತಾರಲ್ಲ ಅಂತಹ ಕೇಳಬಹುದು. ಆದರೆ ಕಾಲುಂಗುರ ಫ್ಯಾಷನ್ ಅಲ್ಲ ಅಂತ ಮೊದಲು ನೆನಪಿಟ್ಟುಕೊಳ್ಳಿ. ಇನ್ನು ಪೂರ್ವದಲ್ಲಿ ಗಂಡಸರು ಕೂಡ ಕಾಲುಂಗುರ ಹಾಕಿಕೊಳ್ಳುತ್ತಿದ್ದರು. ಇದು ತುಂಬಾ ಜನರಿಗೆ ಗೊತ್ತಿಲ್ಲ. ಪದ್ಧತಿಯ ಪ್ರಕಾರ ಮದುವೆ ನಡೆದರೆ ಮದುವೆಯ ಸಮಯದಲ್ಲಿ ಗಂಡು ಹೆಣ್ಣು ಇಬ್ಬರು ಕಾಲುಂಗುರವನ್ನು ಹಾಕಿಕೊಳ್ಳುತ್ತಿದ್ದರು. ಆದರೂ ಕೆಲ ದಿನಗಳ ನಂತರ ಗಂಡಸರ ಕಾಲುಂಗುರ ತೆಗೆದು ಬಿಡುತ್ತಾರೆ. ಹೆಂಗಸರ ಕಾಲುಂಗುರ ಮಾತ್ರ ಹಾಗೆಯೇ ಇರಿಸಿಕೊಳ್ಳುತ್ತಾರೆ. ಕಾಮನಾಡಿಗಳು ಎಂಬುದು ನಮ್ಮ ಕಾಲಿನ ಬೆರಳುಗಳಲ್ಲಿರುತ್ತದೆ. ಕಾಲುಂಗುರ ಹಾಕಿಕೊಳ್ಳುವುದರಿಂದ ಕೆಲ ಕೋರಿಕೆಗಳು ಉತ್ಪತ್ತಿಯಾಗುತ್ತದೆ. ಗಂಡ ಇದ್ದವರಿಗೆ ಪರವಾಗಿಲ್ಲ. ಗಂಡ ಸತ್ತವರು ಅಥವಾ ಮದುವೆ ಆಗದಿರುವ ಹೆಣ್ಣು ಮಕ್ಕಳಿಗೆ ಅಂತಹ ಕೋರಿಕೆಗಳು ಬರಬಾರದೆಂದು ಕಾಲುಂಗುರ ಹಾಕಿಕೊಳ್ಳಬಾರದೆಂದು ಹೇಳುತ್ತಾರೆ. ಇನ್ನು ಇದು ಅವರವರ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ಇನ್ನು ಮಂಗಳಸೂತ್ರ, ಇದು ಗಂಡ ಕೊಟ್ಟಿರುವುದರಿಂದ ಗಂಡ ಹೋದ ನಂತರ ತಾಳಿ ಕೂಡ ತೆಗೆಯಬೇಕೆಂದು ಹೇಳುತ್ತಾರೆ. ತಾಳಿ ಬೊಟ್ಟು ತೆಗೆದುಹಾಕಿ ಬರೀ ಚೈನ್ ಹಾಕಿಕೊಳ್ಳಬಹುದು. ಗಂಡ ಸತ್ತ ಮಹಿಳೆಗೆ ಕೇವಲ ಈ 3 ವಸ್ತುಗಳು ಮಾತ್ರ ನಿಷೇಧ. ಅದು ತಾಳಿ, ಕಾಲುಂಗುರ ಹಾಗೂ ಮಲ್ಲಿಗೆ ಹೂ. ಇನ್ನು ಉಳಿದವುದೆಲ್ಲ ಧರಿಸಬಹುದು. ಈಗ ನಿಯಮಗಳ ಪದ್ಧತಿಗಳ ಬಗ್ಗೆ ತಿಳಿಯೋಣ. ಗಂಡ ಸತ್ತವರು ಲಲಿತಾ ಸಹಸ್ರನಾಮ ಓದಬಹುದಾ? ಖಂಡಿತ ಓದಬಹುದು. ದೇವಿಗೆ ಒಂದು ಹೆಸರು ಕೂಡ ಇದೆ, ಸುವಾನಿ ನಾರ್ಚಿತಃ ಪ್ರಿಯಾಯೇ ನಮಃ. ಇದರ ಅರ್ಥ ಸುವಾಸಿನಿಯರು ಅಂದರೆ ಮುತ್ತೈದೆಯರು ಕೈಯಿಂದ ಅರ್ಚನೆ ಮಾಡಿಸಿಕೊಂಡರೆ ದೇವಿ ಸಂತೋಷಿಸುತ್ತಾಳೆ. ಹಾಗಂತ ಕೇವಲ ಮುತ್ತೈದೆಯರು ಪೂಜಿಸಬೇಕು, ವಿಧವೆಯರು ಪೂಜಿಸುವಂತಿಲ್ಲ ಎಂದು ಇದರ ಅರ್ಥವಲ್ಲ. ಲಲಿತಾ ಸಹಸ್ರನಾಮ ಉತ್ತರ ಪೀಠಿಕೆಯಲ್ಲಿ ನೀವು ನೋಡಿದ್ದೆ ಆದರೆ ವೈಧವ್ಯ ಹೊಂದಿದ ಸ್ತ್ರೀ ಲಲಿತಾ ಸಹಸ್ರನಾಮ ಓದಿದರೆ ಮುಂದಿನ ಜನ್ಮದಲ್ಲಿ 100 ವರ್ಷಗಳ ಕಾಲ ಮುತ್ತೈದೆಯಾಗಿರಬಹುದೆಂದು ಉತ್ತರ ಪೀಠಿಕೆಯಲ್ಲಿ ಬರೆದಿದ್ದಾರೆ. ಬೇಕಾದರೆ ನೀವೊಂದು ಸಾರಿ ಓದಿ ನೋಡಿ. ಇನ್ನು ಗೌರಿ ಪೂಜೆಯನ್ನು ವಿಧವೆಯರು ಮಾಡಬಹುದಾ? ಖಂಡಿತವಾಗಿ ಮಾಡಬಹುದು. ಲಕ್ಷ್ಮೀ ಪೂಜೆ ಕೂಡ ಮಾಡಬಹುದು. ಸಂಕಷ್ಟಹರ ಚತುರ್ಥಿ ವ್ರತ ಕೂಡ ಮಾಡಬಹುದು. ಆಂಜನೇಯ ಸ್ವಾಮಿ ಪೂಜೆ ಕೂಡ ಮಾಡಬಹುದು. ಲಕ್ಷ್ಮೀ ನರಸಿಂಹ ಪೂಜೆ ಕೂಡ ಮಾಡಬಹುದು. ಎಲ್ಲಾ ವ್ರತಗಳು, ಪೂಜೆಗಳು ಎಲ್ಲವನ್ನೂ ವಿಧವೆಯರು ಮಾಡಿಕೊಳ್ಳಬಹುದು. ಈ ವ್ರತ ಮಾಡಬಾರದೆಂದು ಎಲ್ಲಿಯೂ ಹೇಳಿಲ್ಲ. ಮುಖ್ಯವಾಗಿ ಗಣಪತಿ ವ್ರತದಲ್ಲಾಗಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಾಗಲಿ ನೀವು ಕಥೆಯನ್ನು ಚೆನ್ನಾಗಿ ಗಮನವಿಟ್ಟು ಕೇಳಿಸಿಕೊಂಡಿದ್ದರೆ ಗಂಡ ಇಲ್ಲದ ಮಹಿಳೆಯರು ಈ ವ್ರತ ಮಾಡಿದರೆ ಮುಂದಿನ ಜನ್ಮದಲ್ಲಿ 100 ವರ್ಷಗಳ ಕಾಲ ಮುತ್ತೈದೆಯಾಗಿರಬಹುದೆಂದು ಈ ಕಥೆಗಳಲ್ಲಿ ಬರೆದಿದ್ದಾರೆ. ಪಾಂಡವರ ತಾಯಿಯಾದ ಕುಂತಿದೇವಿ ಪಾಂಡುರಾಜ ಸತ್ತು ಹೋದ ನಂತರ ಎಷ್ಟೋ ಪೂಜೆಗಳು, ಎಷ್ಟೋ ವ್ರತಗಳನ್ನು ಮಾಡಿದ್ದಾರೆ. ಕೆಲ ಪ್ರಾಚೀನ ಗ್ರಂಥಗಳ ಪ್ರಕಾರ ಗಂಡ ಸತ್ತು ಹೋದ ನಂತರ ಗಜಗೌರಿ ವ್ರತ ಕೂಡ ಕುಂತಿದೇವಿಯು ಮಾಡಿರುವುದಾಗಿ ಬರೆದಿದ್ದಾರೆ. ಇನ್ನು ಪಾಂಡವರು ಯಾವ ಕೆಲಸ ಮಾಡಬೇಕೆಂದು ಮೊದಲು ಅವರ ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡು ನಂತರವೇ ಮಾಡುತ್ತಿದ್ದರು ಎಂದು ಮಹಾಭಾರತದಲ್ಲಿ ಕೂಡ ಬರೆದಿದ್ದಾರೆ. ಅದೇ ಪ್ರಕಾರ ದಶರಥ ಮಹಾರಾಜ ಮೃತಪಟ್ಟ ನಂತರ ಕೌಸಲ್ಯ ದೇವಿ, ಸುಮಿತ್ರ, ಕೈಕೇಯಿ ಇವರೆಲ್ಲರೂ ಕೂಡ ಸೀತಾರಾಮರನ್ನು ಆಶೀರ್ವಾದಿಸಿದ್ದಾರೆ. ಶ್ರೀರಾಮನ ಪಟ್ಟಾಭಿಷೇಕದ ಸಮಯದಲ್ಲೂ ಕೂಡ ಈ ಮೂವರು ಅಕ್ಷತೆ ಕಾಳು ಹಾಕಿ ಆಶೀರ್ವಾದವನ್ನು ಮಾಡಿದ್ದಾರೆ. ಶ್ರೀರಾಮ ಅಶ್ವಮೇಧ ಯೋಗ ಮಾಡುವಾಗಲೂ ಕೂಡ ಅವರು ಅಲ್ಲೇ ಇದ್ದರು. ಅವರಿಗೆ ಗಂಡ ಇಲ್ಲ ಅಂತ ಅವರನ್ನೇನಾದರೂ ಕೋಣೆಯೊಳಗೆ ಬಂಧಿಸಿರಲಿಲ್ಲ. ಕುಂತಿದೇವಿಯನ್ನು ಕೂಡ ಪಾಂಡವರು ರಾಜಸೂಯ ಯಜ್ಞ ಮಾಡುವಾಗ ಪಕ್ಕದಲ್ಲೇ ಇಟ್ಟುಕೊಂಡು ಪೂಜಿಸುತ್ತಿದ್ದರು. ಅವರು ಯಾರು ಕೂಡ ಮುತ್ತೈದೆಯಾಗಿದ್ದಾಗ ಒಂದು ರೀತಿ, ವಿಧವೆಯಾದಾಗ ಮತ್ತೊಂದು ರೀತಿ ನೋಡಿರಲಿಲ್ಲ. ಆದ್ರೆ ನಾವು ಇಂತಹ ದೌರ್ಭಾಗ್ಯ ಕೆಲಸವನ್ನು ಮಾಡುತ್ತಿದ್ದೇವೆ. ಮನೆಯಲ್ಲಿ ಲಕ್ಷ್ಮೀ ಪೂಜೆ ಅಥವಾ ಯಾವುದಾದರೂ ವ್ರತ ಇದು ಗಂಡ ಇದ್ದವರಿಗೆ ಮಾತ್ರ.
ವಿಧವೆಯರು ಅರಶಿನ ಕುಂಕುಮ ತೆಗೆದುಕೊಳ್ಳಬಾರದು, ಬರೀ ಬಾಳೆಹಣ್ಣು ತೆಗೆದುಕೊಳ್ಳಿ ಎನ್ನುವುದು, ಅಥವಾ ಅರಶಿನ ಕುಂಕುಮಕ್ಕೆ ಕರೆಯಲು ಹೋದಾಗ ಕೇವಲ ಮುತ್ತೈದೆಯನ್ನು ಕರೆಯುವುದು ಮಾಡುತ್ತೇವೆ. ಅಂತಹ ನೀಚತ್ವ ಮನಸ್ಥಿತಿ ಇರುವವರು ಎಷ್ಟೇ ಪೂಜೆಯನ್ನು ಮಾಡಿದರೂ ಕೂಡ ಅಮ್ಮನವರ ಅನುಗ್ರಹವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ನೆನಪಿಡಿ. ಆದ್ದರಿಂದ ಪೂರ್ವ ಸುವಾಸಿನಿ ಅಂದರೆ ವಿಧವೆಯರಿಗೂ ಕೂಡ ಗೌರವವನ್ನು ಕೊಟ್ಟು ಗಂಗಾದೇವಿ ಸ್ವರೂಪದಂತೆ ಅಷ್ಟೇ ಪವಿತ್ರರು ಎಂದು ಗೌರವ ಕೊಡಬೇಕು ಎಂದು ಪೂರ್ವ ಪುರಾಣದಲ್ಲೇ ಹೇಳಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನು ಇನ್ನಷ್ಟು ಮಾಹಿತಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇದೇ ರೀತಿಯ ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ.